ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ. ಅವನ ಕೈ ಕೆಳಗಡೆ ಬಡ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ದೇವರ ಭಕ್ತನಾಗಿರುತ್ತಾನೆ. ದೇವರ ಪೂಜೆ, ನಾಮಜಪ, ದೇವರ ಅಲಂಕಾರ ಹೀಗೆ ಮಾಡ್ತಾ ಇರ್ತಾನೆ. ಅವನ ಯಜಮಾನನಾದ ಶ್ರೀಮಂತ ವ್ಯಕ್ತಿ ನಾಸ್ತಿಕನಾಗಿರುತ್ತಾನೆ. ದೇವರನ್ನು ಯಾವತ್ತೂ ನಂಬದೇ ಇರುವವನು ಆ ಭಗವಂತನ ವಿಚಾರ ಮತ್ತು ಆ ಬಡ ವ್ಯಕ್ತಿಯನ್ನು ಹಾಸ್ಯ ಮಾಡುತ್ತಾ ಇರುತ್ತಾನೆ. ನೀನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೀಯ, ಆದ್ರೆ ನಿನ್ನ ಪರಿಸ್ಥಿತಿ ನೋಡು ಹೇಗಿದೆ ಅಂತ. ನಾನು ದೇವರನ್ನು ನಂಬೋದೇ ಇಲ್ಲ, ಆದ್ರೆ ನನಗೆ ಎಲ್ಲಾ ರೀತಿಯ ಸುಖ ಐಶ್ವರ್ಯ ಇದೆ. ಆ ದೇವರು ಅನ್ನೋದು ನಿಜ ಅನ್ನೋ ಆಗಿದ್ದಿದ್ರೆ ನಿನ್ ಜೀವನ ಯಾಕೆ ಹೀಗೆ ಇರ್ತಾ ಇತ್ತು. ಆ ಬಡ ವ್ಯಕ್ತಿ ನಗುಮುಖದಿಂದ ಎಲ್ಲವನ್ನೂ ಸ್ವೀಕರಿಸುತ್ತಾ ಇರುತ್ತಾನೆ. ಒಂದು ದಿನ ಆ ಬಡ ವ್ಯಕ್ತಿ ದೇವಸ್ಥಾನದಿಂದ ಬರಬೇಕಾದರೆ ದಾರಿಯಲ್ಲಿ ಅವನಿಗೆ ಅವನ ಯಜಮಾನ ಸಿಗುತ್ತಾನೆ. ಅದೇ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಆ ಶ್ರೀಮಂತ ವ್ಯಕ್ತಿ ನೆಲದ ಮೇಲೆ ಒಂದು ಚಿನ್ನದ ನಾಣ್ಯ ಸಿಗುತ್ತೆ. ಅವನು ತಕ್ಷಣ ಹೇಳುತ್ತಾನೆ, ದೇವರನ್ನು ನಂಬದೇ ಇರುವಂತ ನನ್ನಂತವನಿಗೆ ಚಿನ್ನದ ನಾಣ್ಯ ಸಿಕ್ಕಿದೆ. ನೀನು ಆ ದೇವ್ರನ್ನ ನಂಬ್ತೀಯ, ನಿನ್ಗೆ ಆ ದೇವ್ರು ಯಾವಾಗ ಏನೇನ್ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಆಗ ಆ ಬಡ ವ್ಯಕ್ತಿಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೂ ಏನು ಹೇಳದೆ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಸಮಯಕ್ಕೆ ಆ ಬಡ ವ್ಯಕ್ತಿಗೆ ಕಾಲಿಗೆ ಮುಳ್ಳು ಚುಚ್ಚಿ ರಕ್ತ ಸುರಿಯುತ್ತದೆ. ಅದನ್ನ ನೋಡಿ ಶ್ರೀಮಂತ ವ್ಯಕ್ತಿ ನಗುತ್ತಾ ಹೇಳುತ್ತಾನೆ, ನೋಡು ನಿನ್ನ ದೇವರು ಕೊಟ್ಟ ವರ, ನಿನ್ನ ಪೂಜೆ ಪ್ರತಿಫಲ ಇದೇನಾ ಅಂತ. ಹೀಗಂತ ಹೇಳಿ ಹಾಸ್ಯ ಮಾಡ್ತಾನೆ. ಆ ಭಕ್ತನು ಕಣ್ಣಲ್ಲಿ ನೀರು ಸುರಿಸುತ್ತಾ ಮನೆಗೆ ಹೋಗುತ್ತಾನೆ. ಕಣ್ಣೀರಿನಲ್ಲೇ ಪ್ರಾರ್ಥಿಸುತ್ತಾನೆ, ಭಗವಂತ, ನಾನು ಪ್ರತಿದಿನ ನಿನ್ನ ನೆನಪಿಸಿಕೊಳ್ಳುತ್ತೇನೆ, ನಿನ್ನ ನಾಮ ಜಪಿಸುತ್ತೇನೆ, ಆದರೂ ನನ್ನ ಬದುಕು ಯಾಕೆ ಹೀಗೆ ದುಃಖದಲ್ಲಿ ತುಂಬಿದೆ. ನಿನ್ನನ್ನು ಬೈಯುವಂತಹ ಆ ಮನುಷ್ಯನಿಗೆ ಚಿನ್ನವನ್ನು ಕೊಡುತ್ತೀಯ, ನನಗೆ ಮುಳ್ಳನ್ನು ಕೊಡುತ್ತೀಯಾ ಎಂದು ಆ ದಿನ ಪ್ರಾರ್ಥಿಸಿದ. ಅದೇ ದಿನ ರಾತ್ರಿ ಅವನ ಕನಸಿನಲ್ಲಿ ಭಗವಂತ ಪ್ರತ್ಯಕ್ಷನಾಗುತ್ತಾನೆ. ಮುಗುಳ್ನಗುತ್ತಾ ಹೇಳ್ತಾನೆ, ಭಕ್ತನೇ, ನಿನ್ನ ಪ್ರಾರ್ಥನೆ ಒಂದು ದಿನವೂ ವ್ಯರ್ಥವಾಗುವುದಿಲ್ಲ. ನಿನ್ನ ಯಜಮಾನನು ಇಂದಿನ ಜನ್ಮದಲ್ಲಿ ಬಹಳ ಪುಣ್ಯಗಳನ್ನು ಮಾಡಿದ್ದರಿಂದ ಆ ಪುಣ್ಯದ ಫಲದಿಂದ ಇವತ್ತು ಸುಖ ಐಶ್ವರ್ಯ ದೊರೆತಿದೆ. ಆದರೆ ಈ ಜನ್ಮದಲ್ಲಿ ಅವನ ನಿಂದನೆ ದ್ವೇಷಗಳ ಜೀವನ ನಡೆಸುತ್ತಾ ಇದ್ದಾನೆ. ಆ ಕಾರಣಕ್ಕೆ ಅವನ ಪುಣ್ಯದ ಫಲ ಕ್ಷೀಣಿಸುತ್ತಾ ಹೋಗುತ್ತಿದೆ. ಅವನಿಗೆ ಇವತ್ತು ಒಂದು ಮಡಿಕೆ ಚಿನ್ನ ಸಿಗಬೇಕಾಗಿತ್ತು, ಆದರೆ ನನ್ನ ಭಕ್ತನ ನಿಂದನೆ ಮಾಡಿದ ಫಲವಾಗಿ ಕೇವಲ ಒಂದೇ ಒಂದು ನಾಣ್ಯ ಸಿಕ್ಕಿದೆ. ನೀನು ಹಿಂದಿನ ಜನ್ಮದ ಅನೇಕ ಪಾಪಗಳನ್ನು ಮಾಡಿದ್ದೀಯ, ಅದರ ಫಲವಾಗಿ ಈಗ ಬಡತನ ಕಷ್ಟಗಳು ಎದುರಾಗಿವೆ. ನೀನು ನನ್ನನ್ನು ಪ್ರೀತಿಯಿಂದ ನೆನೆಸಿದ ಕಾರಣ ನಿನ್ನ ಕರ್ಮಗತಿ ಬದಲಾಯಿಸಿದ್ದೀನಿ. ನಿನ್ನ ಹಣೆಬರಹದ ಪ್ರಕಾರ ನಿನಗೆ ಒಂದು ಹಾವು ಕಚ್ಚಿ ಸಾಯಬೇಕಿತ್ತು, ಆದರೆ ನಿನ್ನ ಭಕ್ತಿಯು ನನ್ನ ಕರುಣೆಯನ್ನು ಆಕರ್ಷಿಸಿದೆ. ಅದಕ್ಕೆ ಬದಲಾಗಿ ಕೇವಲ ಒಂದೇ ಒಂದು ಮುಳ್ಳು ಚುಚ್ಚಿದೆ ಅಷ್ಟೇ. ನಿನ್ನ ಜೀವ ಉಳಿಸಿದ್ದೀನಿ ಅಂತ ಭಗವಂತ ಹೇಳಿದಾಗ ಆ ವ್ಯಕ್ತಿ ಕನಸಿನಿಂದ ಎದ್ದು ಭಗವಂತನಿಗೆ ಕೃತಜ್ಞತೆ ಹೇಳಿದ ಮತ್ತು ಇಡೀ ಜೀವನದಲ್ಲಿ ಭಗವಂತನನ್ನೇ ತುಂಬಿಕೊಂಡ.